ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯಲ್ಲಿ ನಡೆದ ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗದ ಬಾಲಭವನದಲ್ಲಿರುವ ಸಖಿ ಕೇಂದ್ರಕ್ಕೆ ಡಿಡಿಪಿಯ ಎಂಆರ್ ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಫೋಕ್ಸೋ ಪ್ರಕರಣದಲ್ಲಿ ಶಿಕ್ಷಕ ರಾಜಣ್ಣ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿದ್ದು, ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಗರ್ಭಿಣಿಯಾಗಿಸಿದ ಬಳಿಕ ಅಕ್ರಮವಾಗಿ ಗರ್ಭಪಾತ ಮಾಡಿಸಲಾಗಿದೆ ಎಂಬ ಮಾಹಿತಿ ಹೊರಬಂದಿದೆ. ಈ ಹಿನ್ನೆಲೆಯಲ್ಲಿ ಆರೋಪಿತ ಶಿಕ್ಷಕನನ್ನ ಈಗಾಗಲೇ ಅಮಾನತು ಮಾಡಲಾಗಿದೆ. ಪ್ರಸ್ತುತ ಸಂತ್ರಸ್ತ ಬಾಲಕಿಯನ್ನ ಚಿತ್ರದುರ್ಗದ ಸಖಿ ಕೇಂದ್ರದಲ್ಲಿ ಇರಿಸಲಾಗಿದ್ದು, ಡಿಡಿಪಿ ಮಂಜುನಾಥ್ ಅವರು ಬಾಲಕಿಯಿಂದ ಹೇಳಿಕೆ ಪಡೆದರು. ಇದೇ ವೇಳೆ ಬಾಲಕಿಯ ಪೋಷಕರೊಂದಿಗೆ ಮಾತುಕತೆ ನಡೆಸಿ ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಈ ಕುರಿತು ಮಾತನಾಡಿದ ಡಿಡಿಪಿ ಎಂಆರ್ ಮಂಜುನಾಥ್, ಘಟನೆ ನಡೆದ ಸ್ಥಳಕ್ಕೆ ಈಗಾಗಲೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ. ಪ್ರಕರಣ ಸಂಬಂಧ ತಳಕು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿತ ಶಿಕ್ಷಕನನ್ನ ತಕ್ಷಣದಿಂದಲೇ ಅಮಾನತು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ4 ಚಿತ್ರದುರ್ಗ. ಸರ್, ನಿನ್ನೆ ರಾಜಣ್ಣ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗಾರದೇವರಹಟ್ಟಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಇವರು ಅಪ್ರಾಪ್ತ ಬಾಲಿಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದ್ದು ಮಾಹಿತಿಯನ್ನು ನಿನ್ನೆ ನನ್ನ ಗಮನಕ್ಕೆ ಸಮಯ 4:00 ನನಗೆ ಗಮನಕ್ಕೆ ಬಂದ ತಕ್ಷಣ ನಾನು ಇಮಿಡಿಯೇಟ್ಲಿ BEO ಕಚೇರಿಗೆ ನಾನು ಮಾಹಿತಿಯನ್ನು ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೀನಿ. ಹಾಗೂ ಇವತ್ತು ನಾನೇ ಖುದ್ದಾಗಿ ಚಳ್ಳಕೆರೆ ತಾಲೂಕು ತಳಕು ಹೋಬಳಿಯ ಪೊಲೀಸ್ ಸ್ಟೇಷನ್ನಲ್ಲಿ ಮೊಕದ್ದಮೆಯನ್ನು ದಾಖಲಿಸಿ ಈಗ ಸಂಬಂಧಪಟ್ಟಂಥ ಶಿಕ್ಷಕರಿಗೆ ಶಿಸ್ತು ಕ್ರಮಕ್ಕೆ ನಾನು ಈಗಾಗಲೇ ಕೈಗೊಂಡು ವರದಿಯನ್ನು ಸಹ ನಾನು ಪಡೆಯಲಾಗಿದೆ. ಈ ಸಂಬಂಧ ಎಲ್ಲ ತನಿಖೆಯೂ ಸಹ ಪ್ರಗತಿಯಲ್ಲಿದೆ. ಇನ್ನು ಪೊಲೀಸ್ ತನಿಖೆ ಮುಖಾಂತರ ಆಗ್ತಾ ಇದೆ. ನಾನು ಸಹ ನಮ್ಮ ಇಲಾಖಾ ವಿಚಾರಣೆಯನ್ನು ಸಂಬಂಧಪಟ್ಟಂಥ ಶಿಕ್ಷಕರ ಮೇಲೆ ಜರುಗಿಸಲಿಕ್ಕೆ ಕ್ರಮ ಹಾಕಿದ್ವಿ. ಈ ತಕ್ಷಣದಿಂದಲೇ ಸಂಬಂಧಪಟ್ಟಂಥ ಶಿಕ್ಷಕರ ಮೇಲೆ ಅಮಾನತಿನ ಆದೇಶವನ್ನು ನಾವು ನೀಡಲಾಗಿದೆ. ಈ ಕಾರ್ಯಕ್ರಮ, ಈ ಒಂದು ವಿಚಾರವನ್ನು ಅತಿ ತುರ್ತು ಮತ್ತು ಅಷ್ಟೇ ಹೆಚ್ಚು ಶೀಘ್ರವಾಗಿ ಇತ್ಯರ್ಥ ಮಾಡಿ ನ್ಯಾಯದ ಚೌಕಟ್ಟಿನಲ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂತಂದು ತಮಗೆಲ್ಲ ಮಾಹಿತಿ ಹೇಳ್ತೇವೆ. ಶಿಕ್ಷಕನೇನು ಬಂಧಿಸಿದ್ದಾರೆ ಸರ್? ಇನ್ನೂ ಶಿಕ್ಷಕರನ್ನು ಈಗ ಪೊಲೀಸು ತನಿಖೆಯಲ್ಲಿ ಒಳಪಡಿಸಿದ್ದಾರೆ, ಬಂಧಿಸಿದ್ದಾರೆ. ಸರ್, ಈಗ ಭೇಟಿ ಕೊಟ್ಟರಲ್ಲ, ಭೇಟಿ ಕೊಟ್ಟಾಗ ಮನೆ ಹತ್ರಕ್ಕೆ ಭೇಟಿ ಕೊಟ್ಟಿದ್ರೆ ಅವ್ರ ಅಮ್ಮ ಅಥವಾ ಅವ್ರ ಅಣ್ಣ ಯಾರಾದರೂ ಸಿಕ್ಕಿದ್ರ ಏನು ಹೇಳ್ತಾರೆ ಸರ್ ಅವರು? ಇಲ್ಲ, ನಾನು ಈಗ ರಜಾ ಇರೋದರಿಂದ ವಿದ್ಯಾರ್ಥಿನ ಈಗ ನಮ್ಮ ಮಕ್ಕಳ ರಕ್ಷಣಾ ಘಟಕದಲ್ಲಿದ್ದಾರೆ ಬಾಲಭವನದಲ್ಲಿ. ನಾನು ನಮ್ಮ ಇಲಾಖೆ ಅಧಿಕಾರಿಗಳು ಅವನ್ನೆಲ್ಲ ಮಾತಾಡಿಸಿದ್ದಾರೆ. ನಾನು ಭೇಟಿ ಕೊಡಲಿಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಸರ್, ಶಿಕ್ಷಕನೇನೋ ಪಾಯ್ಸನ್ ತಗೊಂಡಿದ್ದಾರೆ ಅಂತ ಅದು ನನಗಿನ್ನೂ ಮಾಹಿತಿ ತರಿಸ್ಕೊಳ್ತಾ ಇದ್ದೀನಿ. ಅದರ ಬಗ್ಗೆ ಮಾಹಿತಿ ತಗೊಂಡು ನಾನು ಹೇಳ್ತಾ ಇದ್ದೀನಿ. మరి ಸರ್, ತಕ್ಷಣಕ್ಕೆ ಅಮಾನತ್ನಲ್ಲಿ ಅಮಾನತ್ತಾಗಿದೆ, ಜಾರಿ ಮಾಡಿ ಅವರಿಗೆ ಆಕ್ಷನ್ ತಗೊಂಡಿದ್ದೀವಿ. ಆಮೇಲೆ ಸರ್, ಇವರು ಪ್ರೈಮರಿ ಸ್ಕೂಲ್ ಟೀಚರು, ಹುಡುಗಿ ಬಂದು ಹೈಸ್ಕೂಲ್ SSLC, ಯಾವ ರೀತಿ ಇದಾಗಿ ಅದು ಈಗ ತನಿಖೆ ಮಾಡಿದ ಮೇಲೇ ಅದು ಬರ್ತಕ್ಕಂಥ ವಿಚಾರ. ಅದು ಪ್ರೈಮರಿ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಅದು ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ ಅಂದರೆ ಅದು ಕಾನೂನು ಪ್ರಕಾರ ಅದು ತಪ್ಪು. ಅದ್ರ ಪ್ರಕಾರ ನಾವು ಕ್ರಮ ಹಾಕಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು.